ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಎಡೆನೂರು ಸಬ್ಜಾ ಅಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಮಾಡಿಸಿರೋ ಗಂಡು ಪಟ್ಟಯಿಂದನೇ ಈ ಹಕ್ಕಿನ ಹಾರಿಸಿಲ್ಲ ನಾವು. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ವಾಲಿಟೀಸು ಹೆವಿ ಕ್ವಾಲಿಟೀಸು. ಇದ್ರ ಸ್ವಂತ ಅಣ್ಣನೇ ಹೋದ ವರ್ಷ ಸೆಕೆಂಡ್ ಪ್ಲೇಸು ಟೂರ್ನಮೆಂಟ್ಗೆ ಮಾಡಿದ್ದು. ಅದು ನಾನು ಡೀಟೇಲ್ ಹಾಕಿದ್ದೆ. ಅದು 7 ಕಲ್ಲಿ ಪಟ್ಟಲ್ಲಿ ಹಾರಿಸಿದ್ದು. ಈ ಪಟ್ಟನ ನಾವು ಪಟ್ಟಯಿಂದನೇ ಬಿಟ್ಟಿಲ್ಲ, ಯಾಕಂದರೆ ಕಂಡೀಷನ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಹೆವಿ ಬ್ರೀಡರೇಷನು. ಏನಾಗುತ್ತೆ, ಎಡೆನೂರುಗಳಲ್ಲಿ ಹಿಂಗೆ ಹೆವಿ ಬ್ರೀಡರೇಷನ್ ಬಂದಾಗ ಬಾಜಿಗಳು ಜಾಸ್ತಿ ಮಾಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಪಟ್ಟಯಿಂದನೇ ಬಿಟ್ಟಿಲ್ಲ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಕ್ಕೆ, ಒಂದು ಟಾಪ್ ಕ್ಲಾಸು ಜಾತಿ ಮಾಡ್ಕೊಳ್ಳೋದಕ್ಕೆ ಹೆವಿ ಕ್ವಾಲಿಟಿಯಲ್ಲಿ ಗಂಡು ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 5,000 ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟು, ಹೆಚ್ಚು ಕಮ್ಮಿ ಕೇಳಬೇಡಿ, ಕೊಡೋದು ಇಲ್ಲ. ಎಡೆನೂರು ಸಬ್ಜಾ ಅಲ್ಲಿ ಟಾಪ್ ಕ್ವಾಲಿಟಿ ಅಕ್ಕಿ. 3ನೇ ಪಟ್ಟಿನೂ ನೋಡ್ಬೋದು, ಸಖತ್ತಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಿಂತ್ಕೊಳ್ಳೋ ಶೇಪು ಸ್ಟೈಲೇ ನೋಡ್ಬೋದು, ಹೆವಿ ಅಂದರೆ ಹೆವಿ ಇರುತ್ತೆ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಎಡೆನೂರು ಸಬ್ಜಾ ಗಂಟು ತೋರಿಸ್ತೆ, ಭಾಳ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ. ಇವಾಗ ದಸ್ತದ ಗರಿ ಉದ್ರಿ ಬರ್ತಾ ಇದೆ. ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ, ಯಾಕಂದರೆ ಇದು ನಾವು ಹಾರಿಸೋದೇ ಬೇಡ, ಬ್ರೀಡಿಂಗ್ ಮಾಡಿಸ್ಕೊಳಕ್ಕೆ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀವಿ ಅಕ್ಕಿ. ಇದು ವೈಬ್ರೇಷನ್ ನೋಡ್ಬೋದು, ಸೂಪರಾಗಿರುತ್ತೆ. 3ನೇ ಪಟ್ಟಿನೂ ನೋಡ್ಬೋದು, ಸಕ್ಕ ಡಾರ್ಕ್ ಆಗಿ ಬಿದ್ದಿದೆ. 2 ಸೈಡು ನೋಡ್ಬೋದು, ಸಕ್ಕ ಡಾರ್ಕ್ ಆಗಿ ಬಿದ್ದಿರುತ್ತೆ. ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್. ಅಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆವಿ ಬ್ರೀಡರೇಷನ್ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಕಪ್ಪು ಸಿಕ್ಕಾಪಟ್ಟೆ ಹರಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರು ಇದೆ, ಅದೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪು ಹೊಡೆತ್ಲಿಕ್ಕೆ ಟರ್ನ್ ಆಗುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಇದು ಪಟ್ಟಯಿಂದನೇ ಹಿಂಗೆ ಬ್ರೀಡರೇಷನ್ ಬಂದಿರೋದಕ್ಕೆ ನಾವು ಹಕ್ಕಿನ ಹಾರ್ಸೋಕ್ಕೆ ಹೋಗಿಲ್ಲ. ಈ ಲೈನಲ್ಲಿ ತುಂಬ ಒಳ್ಳೆ ಆಟ ಇದೆ. ಒಂದು ಒಳ್ಳೆ ಜೊತೆ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸು ಗಂಡಿದು. ಚೊಂಚು ರಿಂಗ್ ನಂಬರ್ 2161.